ಓಕೆ ಸ್ಟೂಡೆಂಟ್ಸ್, ಇವತ್ತು ನಾವು ಮುಂದುವರಿದ ಭಾಗ ದಟ್ ಇಸ್ ಟೈಪ್ಸ್ ಆಫ್ ಸೆಟ್ಸ್. ಸೆಟ್ಗಳಲ್ಲಿ ಯಾವ್ಯಾವ ವಿಧದ ಸೆಟ್ಸ್ಗಳಿವೆ ಅನ್ನೋದನ್ನ ತಿಳ್ಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡೋಣ. ಓಕೆ, ಸೊ ವೆಲ್ಕಮ್ ಟು ದ ಸೆಷನ್. ಸೊ ಟೈಪ್ಸ್ ಆಫ್ ಸೆಟ್ಸ್. ಸೊ ಮೊದಲನೇದು ನಲ್ ಸೆಟ್ ಆರ್ ಎಂಟಿ ಸೆಟ್. ಕನ್ನಡದಲ್ಲಿ ಶೂನ್ಯಗಣ ಅಥವಾ ಖಾಲಿ ಗಣ ಅಂತ ಹೇಳ್ತಾರೆ. ಸೊ ಯಾವ ಸೆಟ್ ಅಲ್ಲಿ ಯಾವ ಎಲಿಮೆಂಟು ಇರಲ್ಲ, ಅದು ಹೆಸರೇ ಸೂಚಿಸುತ್ತೆ ಎಂಟಿ, ಖಾಲಿ ಅಂತ. ಸೊ ಯಾವುದೇ ಎಲಿಮೆಂಟ್ ಅನ್ನ ಹೊಂದಿರದೇ ಇರತಕ್ಕಂತಹ ಸೆಟ್ ಅನ್ನ ನಲ್ ಸೆಟ್ ಅಂತ ಕರೀತಾರೆ, ಅಥವಾ ಎಂಟಿ ಸೆಟ್ ಅಂತ ಕರೀತಾರೆ, ಅಥವಾ ವಾಯ್ಡ್ ಸೆಟ್ ಅಂತಲೂ ಕರೀತಾರೆ. ಅಂದ್ರೆ a set which does not contain any elements is called an empty set or a null set or a void set. ಆಮೇಲೆ ಆ ನಲ್ ಸೆಟ್ ಅನ್ನ ಯಾವ್ಯಾವ ರೀತಿಯಲ್ಲಿ ಸೂಚಿಸ್ತಾರೆ, ಡಿನೋಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಈಗ ಸಿಂಬಲ್ ಯೂಸ್ಡ್ ಫಾರ್ ನಲ್ ಸೆಟ್ ಈಸ್ ಒಂದು ಗ್ರೀಕ್ ಅಕ್ಷರ ಫೈ. ಈ ಅಕ್ಷರದಿಂದ ನಲ್ ಸೆಟ್ ಅನ್ನ ರಿಪ್ರೆಸೆಂಟ್ ಮಾಡ್ತಾರೆ, ಇದಕ್ಕೆ ಫೈ ಅಂತ ಕರೀತಾರೆ. ಅಥವಾ ಈ ತರ ಎರಡು ಫ್ಲವರ್ ಬ್ರಾಕೆಟ್ ಅನ್ನ ಹಾಕಿ ಮಧ್ಯದಲ್ಲಿ ಎಲ್ಲಾ ಸ್ಪೇಸ್ ಅನ್ನ ಖಾಲಿ ಬಿಡಬೇಕು. ಸೊ ಇಂಥ ಒಂದು ಸೆಟ್ ಅನ್ನ ನಲ್ ಸೆಟ್ ಅಥವಾ ಎಂಟಿ ಸೆಟ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ದ ಸೆಟ್ ಎ ಇಸ್ ಈಕ್ವಲ್ ಟು ಯಾವ ತರ ಡಿಫೈನ್ ಮಾಡಿದ್ರೆ, ಇಟ್ ಈಸ್ ದ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ x belongs to n and x is an even number between 4 and 6. ಅಂದ್ರೆ ಇದರ ಅರ್ಥ 4 ಮತ್ತು 6ರ ಮಧ್ಯದಲ್ಲಿರ್ತಕ್ಕಂತಹ ಎಲ್ಲ ಸಮಸಂಖ್ಯೆಗಳ ಒಂದು ಸೆಟ್ ಆಫ್ ಇವನ್ ನಂಬರ್ಸ್ ಬಿಟ್ವೀನ್ 4 and 6 ಅಂತ ಎ ಹೇಳುತ್ತೆ. ಓಕೆ, ಸೊ ಹಾಗಂದಾಗ 4 ಮತ್ತು 6ರ ಮಧ್ಯ ಯಾವೆಲ್ಲ ಸಮಸಂಖ್ಯೆಗಳಿದಾವೆ? ಯಾವುದು ಇಲ್ಲ, ಸಮಸಂಖ್ಯೆಗಳು ಬರೋದು ಒಂದೇ ಆಡ್ ನಂಬರ್ ಅಲ್ಲಿ 5 ಅಂತ. ಸೊ ಹೀಗಂದಾಗ 4 ಮತ್ತು 6ರ ಮಧ್ಯ ಯಾವುದೇ ಸಮಸಂಖ್ಯೆ ಇಲ್ಲ. ದೇರ್ ಇಸ್ ನೋ ಇವನ್ ನಂಬರ್ ಬಿಟ್ವೀನ್ 4 and 6. ಸೊ ದಟ್ ಈಸ್ ವೈ ದಿಸ್ ಸೆಟ್ ಈಸ್ ಅ ನಲ್ ಸೆಟ್ ಆರ್ ಅನ್ ಎಂಟಿ ಸೆಟ್. ಸೊ ಅದನ್ನೇ ಈ ತರ ಎ ಇಸ್ ಈಕ್ವಲ್ ಟು ಈ ಫ್ಲವರ್ ಬ್ರಾಕೆಟ್ ಅನ್ನ ಖಾಲಿ ಜಾಗ ಬಿಡಬೇಕು, ಅದನ್ನೇ ಈ ಗ್ರೀಕ್ ಅಕ್ಷರ 5 ಇಂದ ರಿಪ್ರೆಸೆಂಟ್ ಮಾಡಬೇಕು. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಟೈಪ್. ಇನ್ನು ಫೈನೈಟ್ ಸೆಟ್ ಅಥವಾ ಪರಿಮಿತ ಗಣ ಅಂತಂದ್ರೆ ಅ ಸೆಟ್ ವಿಚ್ ಈಸ್ ಎಂಟಿ ಆರ್ ಕನ್ಸಿಸ್ಟ್ಸ್ ಆಫ್ ಅ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಈಸ್ ಕಾಲ್ಡ್ ಎ ಫೈನೈಟ್ ಸೆಟ್. ಅಂತಂದ್ರೆ ಯಾವುದೇ ಸೆಟ್ ಅನ್ನ ಫೈನೈಟ್ ಸೆಟ್ ಅಂತ ಹೇಳಬೇಕಾಗಿದ್ರೆ ಅದು ಒಂದು ಎಂಟಿ ಸೆಟ್ ಆದ್ರೂ ಸರಿ, ಇಲ್ಲಂದ್ರೆ ಅದರಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅನ್ನೋದನ್ನ ನಿಮಗೆ ಎನಿಸಿ ಹೇಳಲಿಕ್ಕೆ ಬರಬೇಕು. ಓಕೆ, ಸೊ ಡೆಫಿನೈಟ್ ನಂಬರ್ ಆಫ್ ಎಲಿಮೆಂಟ್ಸ್ ಅದರಲ್ಲಿ ಇದ್ರೆ ಅದನ್ನ ನಾವು ಫೈನೈಟ್ ಸೆಟ್ ಅಂತ ಕರಿತೀವಿ. ಇಲ್ಲಂದ್ರೆ ಆ ತರ ಏನಾದ್ರೂ ಇರದೆ ಹೋದ್ರೆ ಅದನ್ನ ಇನ್ಫೈನೈಟ್ ಸೆಟ್ ಅಂತ ಕರೀತಾರೆ. ಸೊ ಇನ್ಫೈನೈಟ್ ಅಂದ್ರೆ ಅಪರಿಮಿತ ಗಣ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎ ಇಸ್ ಅ ಸೆಟ್ consisting 1, 4, 9, 25, 36, 49 up to 100. ಅಂದ್ರೆ ಇಲ್ಲಿ ಪೂರ್ಣ ವರ್ಗ ಸಂಖ್ಯೆಗಳಿದಾವೆ, 1ರಿಂದ 100ರವರೆಗಿನ ಪೂರ್ಣ ವರ್ಗ ಸಂಖ್ಯೆಗಳು. ಸೊ ಇವುಗಳನ್ನ ಈ ಸೆಟ್ ನೋಡಿದ್ರೆ ಇಲ್ಲಿ ನಾವು ಏನಿಷ್ಟು ಹೇಳ್ಬೋದು, ಇಲ್ಲಿ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ ಅಂತಂದ್ರೆ ದೇರ್ ಆರ್ 10 ಎಲಿಮೆಂಟ್ಸ್ ಅಂಡ್ ದೇರ್ ಆಲ್ ಪರ್ಫೆಕ್ಟ್ ಸ್ಕ್ವೇರ್ಸ್. ಸೊ ಈ ತರ ನಾವು 10 ಎಲಿಮೆಂಟ್ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆ. ಸೊ ದಿಸ್ ಇಸ್ ಅ ಫೈನೈಟ್ ಸೆಟ್. ಸೊ ಅದನ್ನ ನಾವು ಇಲ್ಲಿ ನೋಡಬಹುದು ಯಾವ ರೀತಿ ಸೆಟ್ ಬಿಲ್ಡರ್ ಅಲ್ಲಿ ಬರೆದಿದ್ದಾರೆ ಅಂತ. ಈಗ ನೋಡಿ, ಬಿ ಇನ್ನೊಂದು ಸೆಟ್ ಇದೆ. ಇಟ್ ಇಸ್ ಅ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅನ್ ಇಂಟೀಜರ್. ಹೀಗಂದ್ರೆ ಎಕ್ಸ್ ಈಸ್ ಅನ್ ಇಂಟೀಜರ್ ಅಂತ ಓದಿ ನೀವು. ಆಮೇಲೆ ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0. ಅಂದ್ರೆ ಈ ಎಕ್ಸ್ ಅನ್ನೋದು ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಅಂದ್ರೆ ಯಾವೆಲ್ಲ ಎಕ್ಸಿನ ವ್ಯಾಲ್ಯೂಸ್ ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತವೆ
ಅವು ಈ ಬಿ ಸೆಟ್ ನ ಎಲಿಮೆಂಟ್ಸ್ ಅಂತ. ಸೊ ಲೆಟ್ಸ್ ಫೈಂಡ್ ವಾಟ್ ಆರ್ ದ ಎಲಿಮೆಂಟ್ಸ್ ದಟ್ ಸ್ಯಾಟಿಸ್ಫೈಸ್ ದಿಸ್ ಇಕ್ವೇಶನ್. ಈ ಇಕ್ವೇಶನ್ ಅನ್ನ ತೃಪ್ತಿಗೊಳಿಸಲ್ಪಡುವ ಎಲ್ಲ ಎಲಿಮೆಂಟ್ಸು ಯಾವ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಿದ್ರೆ ಅದು ಫೈನೈಟು ಅಥವಾ ಇನ್ಫೈನೈಟು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲಿ ನೋಡೋಣ, ಎಕ್ಸ್ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 0 ಅಂದ್ರೆ ಅದನ್ನ ಫ್ಯಾಕ್ಟರೈಸ್ ಮಾಡಿ ನೀವು ಈ 4 ಅನ್ನ 2 ಸ್ಕ್ವೇರ್ ಅಂತ ಬರೆದಾಯ್ತು. ಇದು ಎಕ್ಸ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದ್ರೆ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪವನ್ನ ಹೊಂದಿದಾಯ್ತು. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ನಮಗೆ ಒಂದು ಸ್ಟ್ಯಾಂಡರ್ಡ್ ಫ್ಯಾಕ್ಟರೈಸ್ಡ್ ಫಾರ್ಮುಲಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇದನ್ನ ಇದಕ್ಕೆ ಅಪ್ಲೈ ಮಾಡಿ. ಸೊ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಎ ಅಂದ್ರೆ ಎಕ್ಸ್, ಬಿ ಅಂದ್ರೆ 2. ಸೊ ಇದೇನಾಯ್ತು, ಎಕ್ಸ್ ಮೈನಸ್ 2 ಎಕ್ಸ್ ಪ್ಲಸ್ 2. ಸೊ ಈ ತರ ಬಂದಾಗ ನೀವು ಇದನ್ನೆಲ್ಲ ಹೈಸ್ಕೂಲ್ ಅಲ್ಲಿ ಓದಿದೀರಾ. ಈ ಇಕ್ವೇಶನ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಂದ್ರೆ, ಸೊ ಪ್ರಾಡಕ್ಟ್ ಆಫ್ 2 ಟರ್ಮ್ಸ್ ಇಸ್ 0 ಅಂದಾಗ ಇವುಗಳಲ್ಲಿ ಯಾವ್ದಾದ್ರೂ ಒಂದು 0 ಆಗಿರ್ಲೇಬೇಕು. ಆವಾಗಲೇ ಈ ಎರಡುಗಳ ಪ್ರಾಡಕ್ಟ್ ಏನಾಗುತ್ತೆ, 0 ಆಗುತ್ತೆ. ಆದ ಕಾರಣದಿಂದ ನಾವೇನಂತ ಬರಿಬಹುದು, ಈ ಪ್ರಾಡಕ್ಟ್ 0 ಆಗಿರ್ಬೇಕಾದ್ರೆ ಇದರಲ್ಲಿ ಇದು ಆದ್ರೂ 0 ಆಗಿರ್ಬೇಕು, ಇಲ್ಲಾಂದ್ರೆ ಫಸ್ಟ್ ಸೆಕೆಂಡ್ ಫ್ಯಾಕ್ಟರ್ ಆದ್ರೂ 0 ಆಗಿರ್ಬೇಕು. ಸೊ ಅದನ್ನೇ ನಾವು ಈ ತರ ಬರಿತೀವಿ. ಸೊ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0. ಸೊ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು 0 ಅಂದಾಗ ಈ 2 ಅನ್ನ ಈ ಕಡೆ ಕಳಿಸಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಆಯ್ತು. ಈ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂದ್ರೆ ಈ ಪ್ಲಸ್ 2 ಅನ್ನ ಈ ಕಡೆ ಕಳಿಸಿ, ಅದು ಮೈನಸ್ 2 ಆಗುತ್ತೆ. ಸೊ ದೀಸ್ ಆರ್ ದ ಓನ್ಲಿ 2 ವ್ಯಾಲ್ಯೂಸ್. ಈ ಎರಡೇ ಸಂಖ್ಯೆಗಳು ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತವೆ, ಬ್ಯಾಲೆನ್ಸ್ ಮಾಡ್ತವೆ, ತೃಪ್ತಿಗೊಳಿಸಲ್ಪಡ್ತವೆ. ಅದಕ್ಕೆ ಈ ಎರಡು ಎಲಿಮೆಂಟ್ಸ್ ಈ ಕೊಟ್ಟ ಘನದ ಎಲಿಮೆಂಟ್ಸ್ ಆಗಿವೆ, ಸದಸ್ಯರಾಗಿವೆ. ಸೊ ಓನ್ಲಿ ದೇರ್ ಆರ್ 2 ಎಲಿಮೆಂಟ್ಸ್, ದಟ್ ಇಸ್ 2 and minus 2 belongs to B. So B is a finite set. So let's move on to the next example. So B is another set which is defined in the form of set builder. So B is a set of all x. ದಯಮಾಡಿ ಓದ್ಲಿಕ್ಕೆ ಇದನ್ನ ಕಲಿಬೇಕು. B is a set of all x such that x is an integer and x satisfies the equation. x ಹೇಗಿರಬೇಕು ಅಂತಂದ್ರೆ ಅದು ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಸೊ ಯಾವೆಲ್ಲ ವ್ಯಾಲ್ಯೂಸ್ ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತವೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ದೋಸ್ ಎಲಿಮೆಂಟ್ಸ್ ಆರ್ ದಿ those roots are the elements of the set B ಅಂತ. So let's find what are the elements that can satisfy this equation. So ಈ equation ಅನ್ನ ಪುನಃ ನೀವು ಸಾಲ್ವ್ ಮಾಡೋದನ್ನ ಹೈಸ್ಕೂಲ್ ಅಲ್ಲಿ 10th ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡ್ತೀರಾ. ಸೊ ಅದಕ್ಕೆ ನೋಡಿ, ನಿಮ್ಗೆ ಬೇಸಿಕ್ ಅನ್ನೋದು ಪಕ್ಕಾ ಇದ್ರೆ ಎಷ್ಟು ಸುಲಭ ಆಗುತ್ತೆ ಮುಂದಿನ ತರಗತಿಗಳೆಲ್ಲ ಹೀಗೆ ನೋಡ್ಬೋದು ನಾವು. ಸೊ ನಿಮ್ಗೆ ಏನಾದ್ರೂ ಈ ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನ ಸಾಲ್ವ್ ಮಾಡೋದೇ ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಈ ಪದ್ಧತಿ ಗೊತ್ತಿದ್ರೂ ಸಹಿತ ನಿಮ್ಗೆ ಬರೀಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಬೇಸಿಕ್ಸ್ ಅನ್ನ ಪಕ್ಕಾ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಸೊ ನಾವು ವಿಲ್ ಸಾಲ್ವ್ ದಿಸ್. ಎಕ್ಸ್ ಸ್ಕ್ವೇರ್ ಪ್ಲಸ್ 5x ಪ್ಲಸ್ 6 ಇಸ್ ಈಕ್ವಲ್ ಟು 0. ಇದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂದ್ರೆ ನೀವು ಫಾರ್ಮುಲಾ ಮೆಥಡ್ ಇದೆ ಮತ್ತೆ ಫ್ಯಾಕ್ಟರೈಸ್ ಮೆಥಡ್ ಇದೆ. ಓಕೆ, ಸೊ ವಿಲ್ ಗೋ ಫಾರ್ ಟ್ರೈ ಫಾರ್ ಫ್ಯಾಕ್ಟರೈಸೇಷನ್. ನೋಡಿ, ಈಗ ಏನ್ ಫ್ಯಾಕ್ಟರೈಸು, ಈ 6 ಅನ್ನ ಸ್ಪ್ಲಿಟ್ ಮಾಡಬೇಕು. ಓಕೆ, ಸೊ ಮೊತ್ತ 5 ಆಗ್ಬೇಕು ಮತ್ತೆ ಪ್ರಾಡಕ್ಟ್ 6 ಆಗ್ಬೇಕು. ಕೂಡಿದ್ರೆ 5 ಆಗ್ಬೇಕು ಮತ್ತೆ ಮಲ್ಟಿಪ್ಲೈ ಮಾಡಿದ್ರೆ 6 ಆಗ್ಬೇಕು. ಅಂತ ಎರಡು ನಂಬರ್ಸ್ ಅನ್ನ ನೀವು ಹುಡುಕ್ಬೇಕು. ಅಂಡ್ ದೋಸ್ ಆರ್ +3 ಅಂಡ್ +2. ಯಾಕಂದ್ರೆ +3 +2 ಎಷ್ಟಾಗುತ್ತೆ, +3 +2 +5 ಆಗುತ್ತೆ. ಆಮೇಲೆ 3 × 2 6 ಆಗುತ್ತೆ. ಸೊ ಈ ತರ ಎರಡು ನಂಬರ್ ಅನ್ನ ಫೈಂಡ್ ಔಟ್ ಮಾಡಿ ನಂತರದಲ್ಲಿ ಈ 5x ಇರೋದನ್ನ ಈ ತರ 3x + 2x ಸ್ಪ್ಲಿಟ್ ಮಾಡಬೇಕು. ಅಂದ್ರೆ ಕೂಡಿದ್ರೆ 5x ಬರಬೇಕು. ಓಕೆ, ಈಗ ಈ ಎರಡರಿಂದ ಏನ್ ಕಾಮನ್, ಈ ಎರಡರಿಂದ x ಕಾಮನ್ ಇದೆ. x ನೋಡಿ ಇಲ್ಲಿ ತೆಗೆದಿದೆ, x ಕಾಮನ್. ಆಮೇಲೆ ಈ ಲಾಸ್ಟ್ ಟೂ ಟರ್ಮ್ ಅಲ್ಲಿ ಏನು ಕಾಮನ್ ಇದೆ, 2 ಇದೆ ಕಾಮನ್. ಸೊ 2 ತೆಗೆದಾಗ ಇಲ್ಲಿ 2 ಎಷ್ಟಲೆ 2 3 6. ಸೊ ಅದಕ್ಕೆ 2 3 6. ಸೊ ಅದಕ್ಕೆ ಇದರಿಂದ ಇವೆರಡರಿಂದ 2 ಕಾಮನ್ ತೆಗೆದ್ರೆ ಆಕ್ಚುಲಿ 3 ಅಂದ್ರೆ ಏನಿರುತ್ತೆ, 6 ಅಂದ್ರೆ ಅದು 2 × 3 ಇರುತ್ತೆ. ಅದರಿಂದ ಒಂದು 2 ಹೊರಗೆ ಬಂದ್ರೆ ಅಲ್ಲಿ 3 ಉಳಿತಿ. ಅದೇ ಅದರ ಅರ್ಥ.
ಈಗ ಪುನಃ ಈ ಎರಡು ಗ್ರೂಪ್ ಅಲ್ಲಿ, ಈ ಎರಡು ಟರ್ಮ್ ಅಲ್ಲಿ ಏನ್ ಕಾಮನ್ ಇದೆ ಅಂತಂದ್ರೆ x+3 ಕಾಮನ್ ಇದೆ. ಸೊ ಪುನಃ x+3 ಅನ್ನ ನೀವು ಆಚೆ ತಕೊಂಡ್ರೆ, ಕಾಮನ್ ತಕೊಂಡ್ರೆ, ಯು ವಿಲ್ ಲೆಫ್ಟ್ ವಿತ್, ನಿಮ್ಮ ಹತ್ರ ಏನ್ ಉಳ್ಕೊಳ್ಳುತ್ತೆ, ಇಲ್ಲಿ ಒಂದು x ಉಳಿಯುತ್ತೆ, ಆಮೇಲೆ ಇಲ್ಲಿ ಒಂದು +2 ಉಳಿಯುತ್ತೆ, ಅದನ್ನ ಬ್ರಾಕೆಟ್ ಅಲ್ಲಿ ಬರೀರಿ, =0 ಅಂತ ಬರೀರಿ. ಸೊ ಪುನಃ x+3 = 0, ಅಥವಾ ಏನಂತ ಬರೀಬೇಕು, x+2 = 0. ಕಾರಣ ಇವೆರಡರ ಪ್ರಾಡಕ್ಟ್ ಏನಾಗಿದೆ, 0 ಆಗಿದ್ರೆ ಇವುಗಳಲ್ಲಿ ಯಾವ್ದಾದ್ರು ಒಂದು 0 ಆಗಿರುತ್ತೆ. ಅದೇ ಕಾರಣಕ್ಕೆ ನಾವು ಈ ತರ ಬರಿಬೇಕು. ಸೊ ನೆಕ್ಸ್ಟ್ x+3 = 0 ಅಂದ್ರೆ x -3, x+2 = 0 ಅಂದ್ರೆ x -2. So these are the two elements that belongs to B. So again ಇಲ್ಲಿ ಎರಡೇ ಎರಡು ಎಲಿಮೆಂಟ್ಸ್ ಇರೋದ್ರಿಂದ this is a finite set. ಓಕೆ, ಮುಂದುವರಿಯೋಣ. ನೆಕ್ಸ್ಟ್ ಇನ್ಫೈನೈಟ್ ಸೆಟ್. ಕೆಲವೊಂದು ಸ್ಟ್ಯಾಂಡರ್ಡ್ ಇನ್ಫೈನೈಟ್ ಸೆಟ್ಸ್ ಇದೆ. ಅಂದ್ರೆ ಇನ್ಫೈನೈಟ್ ಸೆಟ್ಸ್ ಅಂದ್ರೆ ಆಗ್ಲೇ ಹೇಳಿದಂಗೆ ಆ ಸೆಟ್ ಅಲ್ಲಿ ಏನಿರ್ತವೆ, ಎಣಿಸಲಾರದಷ್ಟು ಸಂಖ್ಯೆಗಳು, ಎಲಿಮೆಂಟ್ಸ್ ಇರ್ತವೆ. ಸೆಟ್ ಹ್ಯಾವಿಂಗ್ ಇನ್ಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ನೋಡಿಲಿ, n ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳು, ಎಲ್ಲಾ ಸ್ವಾಭಾವಿಕ ಸಂಖ್ಯೆಗಳು. ಸೊ 1 2 3 4 5 ಎನಿಸ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಇನ್ಫೈನೈಟ್ ಸೆಟ್. ಪುನಃ ಸೆಟ್ ಆಫ್ ಆಲ್ ಇಂಟೀಜರ್ಸ್, 0 ±1 ±2 ±3 ಈ ತರ. ಸೊ ಅಗೇನ್ ದಿಸ್ ಇಸ್ ಅನ್ ಇನ್ಫೈನೈಟ್ ಸೆಟ್. ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್, ಎನಿಸಲಾರದಷ್ಟು ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳಿವೆ. ರಿಯಲ್ ನಂಬರ್, ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್ ಅಂದ್ರೆ ಎನಿಸಲಾರದಷ್ಟು ರಿಯಲ್ ನಂಬರ್ಸ್ ಇದಾವೆ. ಸೊ ಇವೆಲ್ಲ ಸ್ಟ್ಯಾಂಡರ್ಡ್ ಇನ್ಫೈನೈಟ್ ಸೆಟ್ಸ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್. ನೋಡಿ, ಇಲ್ಲಿ ನೋಟ್ ಇದೆ, ಆಲ್ ಇನ್ಫೈನೈಟ್ ಸೆಟ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ರೋಸ್ಟರ್ ಫಾರ್ಮ್. ನೋಡಿ, ಸೆಟ್ ಗಳನ್ನ ರೋಸ್ಟರ್ ಪದ್ಧತಿಯಲ್ಲಿನೂ ಬರಿಬಹುದು, ಮತ್ತೆ ಸೆಟ್ ಬಿಲ್ಡರ್ ಅಲ್ಲಿನೂ ಬರಿಬಹುದು. ಅದಕ್ಕೆ ಇನ್ಫೈನೈಟ್ ಸೆಟ್ಸ್ ಕೆನಾಟ್ ಬಿ ರಿಟನ್ ಇನ್ ದ ರೋಸ್ಟರ್ ಫಾರ್ಮ್. ಎಲ್ಲಾ ಇನ್ಫೈನೈಟ್ ಸೆಟ್ಸ್ ಅನ್ನ ಬರೀಲಿಕ್ಕೆ ಆಗಲ್ಲ. ನಾವು ಸೆಟ್ ಆಫ್ ಇಂಟಿಜರ್ಸ್ ಅಂತ ಹೇಳ್ಬೋದು, 0 ±1 ±2 ±3 ಅಂತ. ಆದ್ರೆ ನ್ಯಾಚುರಲ್ ನಂಬರ್ಸ್ ಅನ್ನು ಹೇಳ್ಬಹುದು. ನ್ಯಾಚುರಲ್ ಆಲ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ ಅಂತಂದ್ರೆ ರೋಸ್ಟರ್ ಅಲ್ಲಿ ಬರದೆ ಏನಾಗುತ್ತೆ, 1 2 3 ಹೀಗೆ ಪಟ್ಟಿ ಮಾಡ್ತಾ ಹೋಗ್ಬೋದು. ಆದ್ರೆ ರಿಯಲ್ ನಂಬರ್ಸ್ ಅಂತ ಬಂದಾಗ ಯಾವೆಲ್ಲ ನೋಡಿ, ಡೆಸಿಮಲ್ಸ್ ಅಲ್ಲಿ ಇರ್ತವೆ, ಪಾಯಿಂಟ್ ಅಲ್ಲಿ ಇರ್ತವೆ, ರೂಟ್ ಅಲ್ಲಿ ಇರ್ತವೆ. ಸೊ ಎಲ್ಲಾ ರಿಯಲ್ ನಂಬರ್ಸ್ ಅನ್ನ ನಾವು ಈ ಪಟ್ಟಿ ಮಾಡಿ ಬರೀಲಿಕ್ಕೆ ಆಗಲ್ಲ, ಅದನ್ನ ನೀವು ತಿಳ್ಕೊಳ್ಬೇಕು. ಸೊ ಆಲ್ ಇನ್ಫೈನೈಟ್ ಸೆಟ್ಸ್ ಕೆನಾಟ್ ಬಿ ಡಿಸ್ಕ್ರೈಬ್ಡ್ ಇನ್ ರೋಸ್ಟರ್ ಫಾರ್ಮ್. ಫಾರ್ ಎಕ್ಸಾಂಪಲ್ ನೋಡಿ, ದ ಸೆಟ್ ಆಫ್ rational numbers q cannot be described in this form. This is because the elements of this set do not follow any particular pattern. ಅಲ್ಲಿ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇರದೇ ಇರೋದ್ರಿಂದ ನಾವು ಅವುಗಳನ್ನ ಪಟ್ಟಿ ಮಾಡಿ ಬರಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಈಕ್ವಲ್ ಸೆಟ್, ಸಮ ಗಣಗಳು ಅಂತ. ಸೊ ಯಾವೆಲ್ಲ ಗಣಗಳನ್ನ, ಯಾವೆಲ್ಲ ಸೆಟ್ಸ್ ಅನ್ನ ಯು ಕ್ಯಾನ್ ಸೇ ದಟ್ ದೇ ಆರ್ ಈಕ್ವಲ್ ಅಂತ. ಸೊ ಅದು ಹೆಸರೇ ಸೂಚಿಸುವ ರೀತಿಯಲ್ಲಿ ಈಕ್ವಲ್ ಸೆಟ್ಸ್ ಅಂತಂದ್ರೆ ದೇ ಹ್ಯಾವ್ ಎಕ್ಸಾಕ್ಟ್ಲಿ ಸೇಮ್ ಎಲಿಮೆಂಟ್ಸ್. ಆ ಎರಡೂ ಸೆಟ್ ಅಲ್ಲಿ ಸೇಮ್ ಎಲಿಮೆಂಟ್ಸ್ ಇದ್ರೆ ಆ ಎರಡು ಸೆಟ್ ಅನ್ನ ನಾವು ಈಕ್ವಲ್ ಸೆಟ್ಸ್ ಅಂತ ಕರಿತೀವಿ. ಆಮೇಲೆ ಅವುಗಳನ್ನ ಈ ತರ A = B ಅಂತ ಬರಿತೀವಿ. ಅದರ್ವೈಸ್ ದೇ ಆರ್ ಸೆಡ್ ಟು ಬಿ ಅನ್ಈಕ್ವಲ್. ಸೊ ಯಾವ್ದಾದ್ರಲ್ಲಿ ಒಂದು ಎಲಿಮೆಂಟ್ ಹೆಚ್ಚಿದ್ರೆ ಅಥವಾ ಒಂದು ಕಡಿಮೆ ಇದ್ರೆ ಅವುಗಳನ್ನ ನಾವು ಅನ್ಈಕ್ವಲ್ ಅಂತ ಕರಿತೀವಿ. ಈ ಎಕ್ಸಾಂಪಲ್ಸ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸಿ ದೀಸ್ ಎಕ್ಸಾಂಪಲ್ಸ್. ಸೊ ಸೆಟ್ ಎ ಅನ್ನೋದು ಒಂದು ಡಿಫೈನ್ ಮಾಡಿದರೆ, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ಎನ್, ಮತ್ತೆ ಎಕ್ಸ್ ಅನ್ನೋದು ಈ ಇಕ್ವೇಶನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಾ ಇದೆ. ಇನ್ನೊಂದು ಸೆಟ್ ಬಿ ಅಂದ್ರೆ ಅವರು ಕ್ಲೀನ್ ಆಗಿ ಕೊಟ್ಟಿದ್ದಾರೆ, ಇಲ್ಲಿ ಆ ಬಿ ನಲ್ಲಿ ಇರ್ತಕ್ಕಂತಹ ಎಲಿಮೆಂಟ್ಸ್ ಯಾವುದು ಅನ್ನೋದನ್ನ ಹೇಳಿದ್ದಾರೆ. ಬಿ ಇಸ್ ಅ ಸೆಟ್ ಕನ್ಸಿಸ್ಟಿಂಗ್ -4 and 1. ಸೊ ಈಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎ ಸೆಟ್ ಅಲ್ಲಿ ಏನೇನು ಎಲಿಮೆಂಟ್ಸ್ ಇದೆ ಅಂತ. ಸೊ ಈ ಇಕ್ವೇಶನ್ ಅನ್ನ ನೀವು ಸಾಲ್ವ್ ಮಾಡಿದ್ರೆ ಯು ವಿಲ್ ಗೆಟ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಚ್ ಕ್ಯಾನ್ ಸ್ಯಾಟಿಸ್ಫೈ ದಿಸ್ ಇಕ್ವೇಶನ್. ಸೊ ಲೆಟ್ಸ್ ಸಾಲ್ವ್ ದಿಸ್ ಇಕ್ವೇಶನ್. ಸೊ x -4 into x + 4 = 0. ಪುರ ಹೇಳಿದಾಗೆ x - 1 = 0 or x + 4 = 0.
ಎಕ್ಸ್ ಅನ್ನು 1 ಅನ್ನು ಈ ಕಡೆ ಕಳಿಸಿ ಎಕ್ಸ್ ಇಸ್ ಈಕ್ವಲ್ ಟು 1, 4 ಅನ್ನು ಈ ಕಡೆ ಕಳಿಸಿದ್ರೆ ಎಕ್ಸ್ ಇಸ್ ಈಕ್ವಲ್ ಟು -4. ಸೊ ದೀಸ್ ಆರ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವಿಚ್ ಬಿಲಾಂಗ್ಸ್ ಟು ಸೆಟ್ ಎ. ಸೊ ಇವಾಗ ಇವೆರಡನ್ನ ಕಂಪೇರ್ ಮಾಡಿದ್ರೆ ಬಿ ನಲ್ಲಿನೂ 1 - 4 ಇದೆ, ಮತ್ತೆ ಎ ನಲ್ಲಿನೂ ಸಹಿತ ಇವೇ ಬರೋದ್ರಿಂದ 1 - 4, ಎ ಅಂಡ್ ಬಿ ಆರ್ ಈಕ್ವಲ್ ಸೆಟ್ಸ್. ನೆಕ್ಸ್ಟ್ ಮುಂದೆ, a set does not change if one or more elements of the sets are repeated. ನೋಡಿ, ಒಂದು ಸೆಟ್ ಅಲ್ಲಿ ಒಂದು ಎಲಿಮೆಂಟ್ ಅನ್ನ 2 ಸಾಲಿ ಬರೆದ್ರು, 3 ಸಾಲಿ ಬರೆದ್ರು ಅಷ್ಟೇ, ಮತ್ತೆ ಒಂದೇ ಸಾರಿ ಬರೆದ್ರು ಅದರ ಮೀನಿಂಗ್ ಅಷ್ಟೇ. ಸೊ ಹೀಗಾಗಿ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಅನ್ನ ರಿಪೀಟ್ ಆಗಿ ಬರೆಯೋದ್ರಿಂದ ಯಾವ ಬದಲಾವಣೆಯೂ ಆಗಲ್ಲ, ಸೆಟ್ ಯಾವ ಬದಲಾವಣೆಯೂ ಆಗಲ್ಲ. ಹೀಗಾಗಿ ನೋಡಿ, ಇಲ್ಲಿಗ ಸೆಟ್ ಎ ಅಂದ್ರೆ ಎ ನಲ್ಲಿ ಏನಿದೆ, ELEMENTS ಅಂತ ಇದೆ, ಬಿ ನಲ್ಲಿ ELEMNTS. ಸೊ ಇದರಲ್ಲಿ ಇ ಅನ್ನೋದು ರಿಪೀಟ್ ಆಗಿದೆ 3 ಸಾರಿ, ಇದರಲ್ಲಿ ಇ ಅನ್ನೋದು ಒಂದೇ ಸಾರಿ ರಿಪೀಟ್ ಆಗಿದೆ. ಸೊ ಬಟ್ ನೋಡಿದಾಗ ಇವೆರಡು ಸೆಟ್ ಈಗ ಒಂದೇ. ಓಕೆ, ಇಲ್ಲಿ ಈ ಒಂದು ರಿಪೀಟ್ ಆಗಿದೆ, ಅದನ್ನು ಹೊರತುಪಡಿಸಿದ್ರೆ ನೀವು ಒಂದೇ ಸಾರಿ ಬರೆದ್ರೆ ಇದೇ ಬರುತ್ತೆ. ಸೊ ಹೀಗಾಗಿ ಎ ಅಂಡ್ ಬಿ ಆರ್ ಈಕ್ವಲ್ ಸೆಟ್ಸ್. ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಎಕ್ಸರ್ಸೈಸ್ 1.2 ಅನ್ನ ನಾವು ಸಾಲ್ವ್ ಮಾಡೋಣ. ವೆರಿ ಈಸಿ. ಓಕೆ, ಸೊ ನೋಡಿ, which of the following are examples of a null set, of the null set. ಸೊ ಇಲ್ಲಿ ಯಾವೆಲ್ಲ ನಲ್ ಸೆಟ್ ಆಗುತ್ತೆ ಅನ್ನೋದನ್ನ, ಯಾವೆಲ್ಲ ಸೆಟ್ ಎಂಟಿ ಸೆಟ್, ಖಾಲಿ ಸೆಟ್, ಶೂನ್ಯಗನ ಆಗುತ್ತೆ ಅನ್ನೋದನ್ನ ನೀವು ಚೆಕ್ ಮಾಡಬೇಕು. ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್ ಡಿವಿಸಿಬಲ್ ಬೈ 2, 2ರಿಂದ ಭಾಗಿಸಲ್ಪಡುವ ಆಡ್ ನ್ಯಾಚುರಲ್ ನಂಬರ್ಸ್ ಸಾಧ್ಯನೇ ಇಲ್ಲ. ಓಕೆ, ಓನ್ಲಿ ಇವನ್ ನಂಬರ್ಸ್, ಕೇವಲ ಸಮಸಂಖ್ಯೆಗಳು ಮಾತ್ರ 2ರಿಂದ ಭಾಗಿಸಲ್ಪಡ್ತವೆ. ಓನ್ಲಿ ಇವನ್ ನಂಬರ್ಸ್ ಆರ್ ಡಿವಿಸಿಬಲ್ ಬೈ 2. ಸೊ ನೋ ಆಡ್ ನಂಬರ್ ಇಸ್ ಡಿವಿಸಿಬಲ್ ಬೈ 2. ಖಂಡಿತ ಇದು ಇಂತಹ ಯಾವುದೇ ಆಡ್ ನಂಬರ್ಸ್ ಇಲ್ಲ 2ರಿಂದ ಭಾಗಿಸಲ್ಪಡೋದು. ಹೀಗಾಗಿ ಈ ಸೆಟ್ ಒಂದು ಟೋಟಲ್ ಆಗಿ ಖಾಲಿ 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 ಎಂಟಿ ಸೆಟ್. ಸೊ ಕ್ಲಿಯರ್ಲಿ ಇಟ್ ಈಸ್ ಅ ನಲ್ ಸೆಟ್ ಬಿಕಾಸ್ ನೋ ಆಡ್ ನಂಬರ್ ಇಸ್ ಡಿವಿಸಿಬಲ್ ಬೈ 2. ಎರಡನೇದು ಬಂದ್ಬಿಟ್ಟು ಸೆಟ್ ಆಫ್ ಇವನ್ ಪ್ರೈಮ್ ನಂಬರ್ಸ್. ನಾನು ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ ಪ್ರೈಮ್ ನಂಬರ್ಸ್ ಏನು ಅಂತ. ಆಮೇಲೆ ಅದರಲ್ಲಿ ಒಂದು 2 ಅನ್ನೋದು ಒಂದು ಸ್ಪೆಸಿಫಿಕ್ ಪ್ರೈಮ್ ನಂಬರ್, ಅದು ಓನ್ಲಿ ಇವನ್ ಪ್ರೈಮ್ ನಂಬರ್ ಇನ್ ದ ಹೋಲ್ ಪ್ರೈಮ್ ನಂಬರ್ ಸೆಟ್. ಸೊ ಹೀಗಾಗಿ ಈ ಸೆಟ್ ಆಫ್ ಇವನ್ ಪ್ರೈಮ್ ನಂಬರ್ಸ್ ಅನ್ನೋದು ಡೆಫಿನೆಟ್ಲಿ ಎ ಸೆಟ್ ಹ್ಯಾವಿಂಗ್ ಓನ್ಲಿ 1 ಎಲಿಮೆಂಟ್, ದಟ್ ಈಸ್ 2. ಓಕೆ, ಸೊ ಹೀಗಾಗಿ ಇದು ಒಂದು ಶೂನ್ಯ ಗಣ ಅಲ್ಲ. ಸೊ ಇಟ್ ಈಸ್ ನಾಟ್ ಎ ನಲ್ ಸೆಟ್. ನೆಕ್ಸ್ಟ್ ಮೂರನೇದು ಎಕ್ಸ್. ಎಕ್ಸ್ ಅನ್ನೋದು ಡಿಫೈನ್ ಮಾಡಿದ್ರೆ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ವಿಚ್ ಈಸ್ ಗ್ರೇಟರ್ ದನ್ 5 ಅಂಡ್ ಲೆಸ್ ದನ್ ಗ್ರೇಟರ್ ದನ್ 7. ಸೊ ಗ್ರೇಟರ್ ದನ್ 5 ಮತ್ತು ಗ್ರೇಟರ್ ದನ್ 7 ಇರ್ತಕ್ಕಂತಹ ನ್ಯಾಚುರಲ್ ನಂಬರ್ ಯಾವುದು ಅಂತ. ಸೊ 5ಗಿಂತನೂ ಜಾಸ್ತಿ ಇರಬೇಕು, ಮತ್ತೆ ಎಕ್ಸ್ ಅನ್ನೋದು ಲೆಸ್ ದನ್ 5, ಎಕ್ಸ್ ಅನ್ನೋದು ಲೆಸ್ ದನ್ 5 ಇರಬೇಕು ಮತ್ತು ಗ್ರೇಟರ್ ದನ್ 7 ಆಗಿರ್ಬೇಕು. 5ಕ್ಕಿಂತ ಕಡಿಮೆ ಇರಬೇಕಂತೆ, 7ಕ್ಕಿಂತ ಜಾಸ್ತಿ ಇರಬೇಕಂತೆ. ಅದೇ ಹಿಂಗೆ ಸಾಧ್ಯ? ಖಂಡಿತ ಇಲ್ಲ. ಸೊ ದೇರ್ ಡಸ್ ನಾಟ್ ಎಕ್ಸಿಸ್ಟ್ ಎನಿ ನ್ಯಾಚುರಲ್ ನಂಬರ್ ವಿಚ್ ಈಸ್ ಲೆಸ್ ದನ್ 5 ಅಂಡ್ ಗ್ರೇಟರ್ ದನ್ 7. ಓಕೆ, ಸೊ ಈ ತರ ಸಾಧ್ಯ. 5ಕ್ಕಿಂತ ಕಡಿಮೆ ಇರಬೇಕಂತೆ. 5ಕ್ಕಿಂತ ಕಡಿಮೆ ಯಾವ್ಯಾವು? 4, 3, 2, 1. ಅವು ಯಾವುದೇ ಕಾರಣಕ್ಕೂ 7ಕ್ಕಿಂತ ಜಾಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ದಿಸ್ ಸೆಟ್ ಇಸ್ ಪ್ಯೂರ್ಲಿ ಎ ನಲ್ ಸೆಟ್. ಅದೇ ತರ ನೋಡಿಲಿ, y is a set of all y such that y is a point common to any 2 parallel lines. ನಿಮಗೆ ಪ್ಯಾರಲಲ್ ಲೈನ್ಸ್ ಅಂತ ಗೊತ್ತೇ ಇದೆ. ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ದೇ ನೆವರ್ ಇಂಟರ್ಸೆಕ್ಟ್. ಯಾವುದೇ ಕಾರಣಕ್ಕೂ ಸಮಾಂತರ ರೇಖೆಗಳಂತ ಪ್ಯಾರಲಲ್ ಲೈನ್ಸ್ ಅಂತಂದ್ರೆ ಸಮಾಂತರ ರೇಖೆಗಳು ಒಂದಕ್ಕೊಂದು ಯಾವುದೇ ಕಾರಣಕ್ಕೂ ಅವು ಮೀಟ್ ಆಗಲ್ಲ, ಒಂದೇ ಪಾಯಿಂಟ್ ಅಲ್ಲಿ ಅವು ಇಂಟರ್ಸೆಕ್ಟ್ ಆಗಲ್ಲ, ಕಟ್ ಆಗಲ್ಲ. ಅದಕ್ಕೆ ಅವುಗಳಿಗೆ ಯಾವುದೇ ಕಾಮನ್ ಪಾಯಿಂಟ್ ಇರಲ್ಲ. ಕಾಮನ್ ಪಾಯಿಂಟ್ ಅಂದ್ರೆ ದ ಪಾಯಿಂಟ್ ವಿಚ್ ಲೈಸ್ ಆನ್ ಬೋತ್ ದ ಲೈನ್ಸ್. ಎರಡು ರೇಖೆಗಳು ಎಲ್ಲಿ ಕಟ್ ಆಗುತ್ತೆ ಅದೇ ಪಾಯಿಂಟ್ ಕಾಮನ್ ಪಾಯಿಂಟ್ ಅಂತ. ಸೊ ಪ್ಯಾರಲಲ್ ಲೈನ್ಸ್ಗೆ ಯಾವ ಪಾಯಿಂಟ್ ಕಾಮನ್ ಇರಲ್ಲ. ಓಕೆ,
ಯಾಕಂದ್ರೆ ಅವು ಮೀಟೇ ಆಗಲ್ಲ, ಅವು ಒಂದಕ್ಕೊಂದು ಸೇರೋದೇ ಇಲ್ಲ. ಸೊ ಹೀಗಂದಾಗ ಇಟ್ ಈಸ್ ಕ್ಲಿಯರ್ಲಿ ಅ ನಲ್ ಸೆಟ್ ಬಿಕಾಸ್ ಪ್ಯಾರಲ್ ಲೈನ್ಸ್ ಡು ನಾಟ್ ಇಂಟರ್ಸೆಕ್ಟ್. ಅವು ಯಾವುದೇ ಕಾರಣಕ್ಕೂ ಯಾವುದೇ ಪಾಯಿಂಟ್ ಅಲ್ಲಿ ಇಂಟರ್ಸೆಕ್ಟ್ ಆಗದೆ ಇರೋದ್ರಿಂದ ದೇ ಡೋಂಟ್ ಹ್ಯಾವ್ ಎನಿ ಪಾಯಿಂಟ್ ಇನ್ ಕಾಮನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 2, which of the following sets are finite or infinite? ಯಾವೆಲ್ಲ ಸೆಟ್ಸ್ ಫೈನೈಟ್ ಅಥವಾ ಇನ್ಫೈನೈಟ್ ಅನ್ನ ವೆರಿ ಈಸಿಲಿ ನೀವು ಅದನ್ನು ನೋಡಿಬಿಟ್ಟು ಹೇಳ್ಬಹುದು. ಅ ಸೆಟ್ ಆಫ್ ಮಂತ್ಸ್ ಆಫ್ ಎ ಇಯರ್, ಒಂದು ವರ್ಷದಲ್ಲಿ ಇರ್ತಕ್ಕಂಥ ತಿಂಗಳ ಒಂದು ಸೆಟ್ ಅಂದ್ರೆ 12 ತಿಂಗಳು ಬರುತ್ತೆ. ಅದನ್ನ ನೀವು ವೆರಿ ಈಸಿಲಿ ಬರಿಬಹುದು, ಎಷ್ಟಿದೆ ಅಂತ ಹೇಳ್ಬೋದು. ಸೊ ಇಟ್ ಇಸ್ ಅ ಫೈನೈಟ್ ಸೆಟ್. ನೆಕ್ಸ್ಟ್ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ 1 2 3 ಡ್ಯಾಶ್ 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 ಅಂದ್ರೆ ಇದು ಹಾಗೆ ಮುಂದುವರಿದೆ. ಸೊ ಇಟ್ ಇಸ್ ಇನ್ಫೈನೈಟ್ ಸೆಟ್. ನೆಕ್ಸ್ಟ್ 1 2 3 99 ಅಪ್ ಟು 100, ಇಲ್ಲಿ 100 ನ್ಯಾಚುರಲ್ ನಂಬರ್ಸ್. ಸೊ ಫೈನೈಟ್ ಸೆಟ್. ದ ಸೆಟ್ ಆಫ್ ಪಾಸಿಟಿವ್ ಇಂಟಿಜರ್ಸ್ ಗ್ರೇಟರ್ ದನ್ 100, 100ಕ್ಕಿಂತ ಜಾಸ್ತಿ ಇರತಕ್ಕಂತ ಪಾಸಿಟಿವ್ ಇಂಟಿಜರ್ಸ್ ಅಂದ್ರೆ ಸಾಕಷ್ಟು ಬರ್ತವೆ, 101 102 ಹಾಗೆ ಬರಿತಾನೆ ಹೋಗ್ಬೋದು. ಸೊ ಇಟ್ ಈಸ್ ಅ ಇನ್ಫೈನೈಟ್ ಸೆಟ್. ದ ಸೆಟ್ ಆಫ್ ಪ್ರೈಮ್ ನಂಬರ್ಸ್ ಲೆಸ್ ದನ್ 99, 99ರ ಕೆಳಗೆ ಇರತಕ್ಕಂತಹ ಪ್ರೈಮ್ ನಂಬರ್ಸ್ ಅನ್ನ ಬರಿಬಹುದು. ಆಗ್ಲೇ ಹೇಳಿದೆ ನಾನು ಪ್ರೈಮ್ ನಂಬರ್ಸ್ ಏನಂತ. ಓಕೆ, 2 3 5 7 11 13 17 19 23 29. ಸೊ ಈ ತರ ಬರಿತಾ ಹೋದ್ರೆ ನಿಮಗೆ 99 ಇರ್ತಕ್ಕಂಥದ್ದು ಯಾವ್ದೆಲ್ಲ ಬರುತ್ತೆ ಅದನ್ನ ನೀವು ಪಟ್ಟಿ ಮಾಡಿದ್ರೆ ಯು ವಿಲ್ ಗೆಟ್ ಅ ಫೈನೈಟ್ ಸೆಟ್. ನೆಕ್ಸ್ಟ್ ಕ್ವಶನ್ ನಂಬರ್ 3, ಸ್ಟೇಟ್ ವೆದರ್ ಈಚ್ ಆಫ್ ದ ಫಾಲೋಯಿಂಗ್ ಸೆಟ್ ಇಸ್ ಅ ಫೈನೈಟ್ ಆರ್ ಇನ್ಫೈನೈಟ್. ಮತ್ತೆ ಅಲ್ಲಿ ಈ ಕೆಳಗಿನ ಸೆಟ್ಗಳು ಫೈನೈಟ್ ಅಥವಾ ಇನ್ಫೈನೈಟ್ ಅನ್ನೋದನ್ನ ನೋಡಿ ಹೇಳಿ. ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್. ನೋಡಿ ಇಲ್ಲಿಂದ ಇದು ಅಡ್ಡವಾಗಿರ್ತಕ್ಕಂಥದ್ದು ಹಾರಿಜಾಂಟಲ್ ಲೈನ್, ಇದು ಎಕ್ಸ್ ಆಕ್ಸಿಸ್. ಸೊ ಇದಕ್ಕೆ ಪ್ಯಾರಲಲ್ ಆಗಿ ನೀವು ಎಷ್ಟು ಲೈನ್ಸ್ ಅನ್ನ ಡ್ರಾ ಮಾಡಬಹುದು. ಓಕೆ, ಸೊ ಯು ಕ್ಯಾನ್ ಡ್ರಾ ಇನ್ಫೈನೈಟ್ ನಂಬರ್, ಎನಿಸಲಾಗದಷ್ಟು. ಈ ತರ ನಾನೊಂದು ಸ್ವಲ್ಪ 4 ಬರೆದಿದ್ದೀನಿ ಇಲ್ಲಿ. ಈ ತರ ಎನಿಸಲಾರದಷ್ಟು ನೀವು ಈ ತರ ಲೈನ್ಸ್ ಅನ್ನ ಪ್ಯಾರಲಲ್ ಆಗಿ ಸಮಾಂತರವಾಗಿ ಎಳಿಬಹುದು ಈ ಎಕ್ಸ್ ಆಕ್ಸಿಸ್ಗೆ. ಓಕೆ, ಅಡ್ಡವಾಗಿರುವ ಗೆರೆಗೆ ಎಷ್ಟು ನೀವು ಲೈನ್ಸ್ ಅನ್ನ ಪ್ಯಾರಲಲ್ ಆಗಿ ಡ್ರಾ ಮಾಡಬಹುದು, ಸಮಾಂತರವಾಗಿ ಡ್ರಾ ಮಾಡಬಹುದು ಅಂತಂದ್ರೆ ಇನ್ಫೈನೈಟ್. ಓಕೆ, ಸೊ ಅದಕ್ಕೆ ದ ಸೆಟ್ ಆಫ್ ಲೈನ್ಸ್ ವಿಚ್ ಆರ್ ಪ್ಯಾರಲಲ್ ಟು ದ ಎಕ್ಸ್ ಆಕ್ಸಿಸ್ ಆರ್ ಇನ್ಫೈನೈಟ್ ಇನ್ ನಂಬರ್. ಅದಕ್ಕೆ ಇಟ್ ಇಸ್ ಅ ಇನ್ಫೈನೈಟ್ ಸೆಟ್. ನೆಕ್ಸ್ಟ್ ದ ಸೆಟ್ ಆಫ್ ಲೆಟರ್ಸ್ ಇನ್ ದ ಇಂಗ್ಲಿಷ್ ಅಲ್ಫಾಬೆಟ್. ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಇರತಕ್ಕಂತಹ ಎಲ್ಲ ಅಲ್ಫಾಬೆಟ್ಸ್ ಗಳ ಒಂದು ಕಲೆಕ್ಷನ್ ಸೆಟ್. ಅಂದ್ರೆ ಎ ಇಂದ ಝೆಡ್ ವರೆಗೆ ದೇರ್ ಆರ್ ಓನ್ಲಿ 26 ಕ್ಯಾರೆಕ್ಟರ್ಸ್ ಇನ್ ದ ಸೆಟ್. ಸೊ ಇಟ್ ಇಸ್ ಎ ಫೈನೈಟ್ ಸೆಟ್. ಅದೇ ತರ ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5, 5ರ ಗುಣಕಗಳು. ಸೊ ಎಲ್ಲಾ ಗುಣಕಗಳು ಇಲ್ಲಿ. ದ ಸೆಟ್ ಆಫ್ ನಂಬರ್ಸ್ ವಿಚ್ ಆರ್ ಮಲ್ಟಿಪಲ್ಸ್ ಆಫ್ 5, 5ರ ಗುಣಕಗಳು ಯಾವುವು? 5 10 15 20 25 30 ಈ ತರ ಬರಿತಾ ಹೋದ್ರೆ ಮುಗಿಯೋದೇ ಇಲ್ಲ. ಸೊ ದಿಸ್ ಇಸ್ ಅ ಇನ್ಫೈನೈಟ್ ಸೆಟ್. ಸೊ ಲೆಟ್ಸ್ ಮೂವ್. ಇಲ್ಲೊಂದಿದೆ ನೋಡಿ, ಇಲ್ಲಿ ಈ ಫಿಗರ್ ಅನ್ನ ಗಮನಿಸಿದ್ರೆ ಇಲ್ಲಿ ಒಂದು ಸರ್ಕಲ್ಸ್ ಗಳಿದಾವೆ. ಸೊ ಅವೆಲ್ಲ ಏನಾಗ್ತಾ ಇದೆ, ದೇ ಆರ್ ಆಲ್ ಪಾಸಿಂಗ್ ಥ್ರೂ ಒರಿಜಿನ್. ಇದು ಒರಿಜಿನ್ ಅಲ್ಲಿ ಸೆಂಟರ್ ಅಲ್ಲಿ ಪಾಸ್ ಆಗಿ ಹೋಗ್ತಾ ಇದಾವೆ. ಸೊ ಇಲ್ಲೇನಿರೋದು, ದ ಸೆಟ್ ಆಫ್ ಸರ್ಕಲ್ಸ್ ಪಾಸಿಂಗ್ ಥ್ರೂ ದಿ ಒರಿಜಿನ್ 0,0. ಈ 0,0 ನಲ್ಲಿ ಪಾಸ್ ಆಗಿ ಹೋಗ್ಬೇಕು ಅಂತಹ ಸರ್ಕಲ್ಸ್ ಎಷ್ಟಿದೆ, ಅಥವಾ ನೀವು ಎಷ್ಟು ಸರ್ಕಲ್ಸ್ ಅನ್ನ ಡ್ರಾ ಮಾಡಬಹುದು ಅಂತ ಒಂದು ಪ್ರಶ್ನೆ ಇದೆ ಇಲ್ಲಿ. ಸೊ ಇಲ್ಲಿ ಈ ಪಾಯಿಂಟ್ ಅಲ್ಲಿ ಹಾಯ್ದು ಹೋಗ್ತಕ್ಕಂತಹ ಸರ್ಕಲ್ಸ್ ಎಷ್ಟನ್ನ ನೀವು ಡ್ರಾ ಮಾಡಬಹುದು ಅಂತಂದ್ರೆ ನಾನು ಇಲ್ಲಿ ಕೇವಲ ಒಂದು 3 ಮಾಡಿದ್ದೀನಿ. ಸೊ ನೀವು ಈ ತರ ಹಲವಾರು ಎನಿಸಲಾರದಷ್ಟು ಸರ್ಕಲ್ಸ್ ಅನ್ನ ಇಲ್ಲಿ ನೀವು ಡ್ರಾ ಮಾಡಬಹುದು ಈ ತರ. ಓಕೆ, ಬೇರೆ ಬೇರೆ ರೇಡಿಯಸ್ ಇಟ್ಕೊಂಡು. ಓಕೆ, ಸೊ ಇಟ್ ಈಸ್ ಅನ್ ಇನ್ಫೈನೈಟ್ ಸೆಟ್. ನೆಕ್ಸ್ಟ್ ದ ಸೆಟ್ ಆಫ್ ಅನಿಮಲ್ಸ್ ಲಿವಿಂಗ್ ಆನ್ ದ ಅರ್ತ್. ಓಕೆ, ಈ ಪ್ರಪಂಚದಲ್ಲಿ ಎಷ್ಟು ಅನಿಮಲ್ಸ್ ಇದೆ ಅವುಗಳ ಒಂದು ಸಮೂಹ ಅಥವಾ ಸೆಟ್. ಇದು ಫೈನೈಟ್ ಅಥವಾ ಇನ್ಫೈನೈಟ್. ಓಕೆ, ಸೊ ಒಂದು ನಿಮ್ಗೆ ಅನಿಸ್ಬೋದು ನಮ್ಗೆ ಏನು ಎನ್ಸಕ್ಕಾಗಲ್ಲ ಎಷ್ಟೊಂದು ಪ್ರಾಣಿಗಳಿದ್ದೇವೆ ಅಂತ. ಬಟ್ ಡೆಫಿನೆಟ್ಲಿ a good number, a very large number of animals are present on the earth. ಹೇಳ್ಬೋದು ತಾನೆ, ಇರೋದಕ್ಕೆ ನಾವು ಪ್ರಾಣಿಗಳು ಇದಿವೆ ಅಂತ ಹೇಳ್ತೀವಿ. ಸೊ ಬಟ್ their number is very large. ಸೊ ಅದಕ್ಕೆ ಇಟ್ ಈಸ್ ಅ ಫೈನೈಟ್ ಸೆಟ್. ಇದಕ್ಕೊಂದು ಪರ್ಟಿಕ್ಯುಲರ್ ನಂಬರ್ ಇದೆ.
ಓಕೆ, ಸೊ ಬಟ್ ವೆರಿ ಲಾರ್ಜ್ ನಂಬರ್ ಇದು. ಸೊ ದಿಸ್ ಇಸ್ ಅ ಫೈನೈಟ್ ಸೆಟ್ ಬಟ್ ವೆರಿ ಲಾರ್ಜ್ ಸೆಟ್. ಸೊ ಹೀಗೆ ನಾವು ಸೆಟ್ ಅನ್ನ ಫೈನೈಟ್ ಮತ್ತು ಇನ್ಫೈನೈಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ನಂಬರ್ 4. ಇನ್ ದ ಫಾಲೋಯಿಂಗ್ ಸ್ಟೇಟ್ ವೆದರ್ ಎ ಇಸ್ ಈಕ್ವಲ್ ಟು ಬಿ. ಯಾವೆಲ್ಲ ಸೆಟ್ಗಳು ಸಮ ಆಗಿವೆ ಅನ್ನೋದನ್ನ ಈ ಸೆಟ್ಗಳನ್ನ ನೋಡ್ಕೊಂಡು ನೀವು ಹೇಳಬೇಕು. ನೋಡಿ, ವೆರಿ ಈಸಿಲಿ ಇಲ್ಲಿ ಎ ಅನ್ನೋದು ಎ ನಲ್ಲಿ ಎ ಬಿ ಸಿ ಡಿ ಇದೆ, ಇಲ್ಲಿ ಬಿ ಅನ್ನೋದು ಅದೇ ಎ ಬಿ ಸಿ ಡಿ ಅನ್ನ ರಿವರ್ಸ್ ಆರ್ಡರ್ ಅಲ್ಲಿ ಬರ್ದಿದ್ದಾರೆ. ಸೊ ಇನ್ ದ ಸೆಟ್, ಒಂದು ಸೆಟ್ ಅಲ್ಲಿ ಆರ್ಡರ್ ಅನ್ನ, ಎಲಿಮೆಂಟ್ಸ್ ಅನ್ನ ಯಾವ ಆರ್ಡರ್ ಅಲ್ಲಿ ಬರೀತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಓಕೆ, ಸೊ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗೆ ಇಂಪಾರ್ಟೆನ್ಸ್. ಸೊ ಇದರಲ್ಲಿ 4 ಎಲಿಮೆಂಟ್ಸ್ ಎ ಬಿ ಸಿ ಡಿ ಇದೆ, ಇದರಲ್ಲಿ 4 ಎಲಿಮೆಂಟ್ಸ್ ಅವೇ ಎ ಬಿ ಸಿ ಡಿ ಇದೆ. ಸೊ ಹೀಗಾಗಿ ದೇ ಆರ್ ಈಕ್ವಲ್. ಸೊ ಎ ಇಸ್ ಈಕ್ವಲ್ಸ್ ಟು ಬಿ. ಆಮೇಲೆ ಇನ್ನೊಂದು ಸೆಟ್ ಇದೆ ನೋಡಿ, ಇಲ್ಲಿ ಎ ಇಸ್ ಈಕ್ವಲ್ ಟು 4, 8, 12, 16. ಇದರಲ್ಲಿ 4, 8, 12 ಇಲ್ಲ, 16, 18 ಇದೆ. ಸೊ ಇಲ್ಲೊಂದು ಎಕ್ಸ್ಟ್ರಾ 18 ಬಂದಿದೆ, ಇದರಲ್ಲಿ ಒಂದು ಎಕ್ಸ್ಟ್ರಾ 12 ಬಂದಿದೆ. ಹೀಗಾಗಿ ಇವೆರಡು ಈಕ್ವಲ್ ಸೆಟ್ಸ್ ಅಲ್ಲ. ಅದೇ ತರ ನೋಡಿ, ಇಲ್ಲಿ 3ನೇ ಎಕ್ಸಾಂಪಲ್, ಎ ಇಸ್ ಈಕ್ವಲ್ ಟು 2, 4, 6, 8, 10 ಅಂತ ಇದೆ. ಅಲ್ಲಿ ಕ್ಲೀನ್ ಆಗಿ ಅವರು ಪಟ್ಟಿ ಮಾಡಿ ಕೊಟ್ಟಿದ್ದಾರೆ. ಅದೇ ಬಿ ಸೆಟ್ ಅಲ್ಲಿ ಅದನ್ನ ಒಂದು ಸೆಟ್ ಬಿಲ್ಡರ್ ಅಲ್ಲಿ ಒಂದು ನಿಯಮ ರೂಪದಲ್ಲಿ ಅದನ್ನ ವ್ಯಕ್ತಪಡಿಸಿದ್ದಾರೆ. ಸೊ ನೀವು ಈಗೇನ್ ಮಾಡ್ಬೇಕು, ಬಿ ನಲ್ಲಿ ಇರ್ತಕ್ಕಂತ ಎಲಿಮೆಂಟ್ಸ್ ಯಾವುದನ್ನ ಪತ್ತೆ ಹಚ್ಚಬೇಕು. ನೋಡಿ, ಇಲ್ಲಿ ಎಕ್ಸ್ ಇಸ್ ಅ ಪಾಸಿಟಿವ್ ಇವನ್ ಇಂಟೀಜರ್ ಅಂಡ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 10. ಸೊ 10ಕ್ಕಿಂತ ಕಡಿಮೆ ಇರತಕ್ಕಂತಹ ಪಾಸಿಟಿವ್ ಇವನ್ ಇಂಟೀಜರ್ಸ್ ಯಾವ್ಯಾವ? 10ಕ್ಕಿಂತ ಕಡಿಮೆ, 10, 10ಕ್ಕಿಂತ ಕಡಿಮೆ ಅಂತ. ಲೆಸ್ ದನ್ ಆರ್ ಈಕ್ವಲ್ಸ್ ಟು ಇದೆ ನೋಡಿ, ಲೆಸ್ ದನ್ ಆರ್ ಈಕ್ವಲ್ಸ್ ಟು 10 ಅಥವಾ 10ಕ್ಕಿಂತ ಕಡಿಮೆ ಅಂದ್ರೆ 10, 8, 6, 4, 2 ಅವೇ ಇರೋದು ಇಲ್ಲಿ. ಓಕೆ, ಸೊ ಅಗೇನ್ ಎ ಅಂಡ್ ಬಿ ಆರ್ ಈಕ್ವಲ್ ಸೆಟ್ಸ್. ಇನ್ನ ಈ 4th ಎಕ್ಸಾಂಪಲ್ ಅಲ್ಲಿ ಎಕ್ಸ್ ಎ ಅನ್ನೋದು ಸೆಟ್ ಆಫ್ ಆಲ್ ಎಕ್ಸ್. ಎಕ್ಸ್ ಇಸ್ ಅ ಮಲ್ಟಿಪಲ್ ಆಫ್ 10. ಮಲ್ಟಿಪಲ್ ಆಫ್ 10 ಅಂದ್ರೆ 10ರ ಗುಣಕಗಳು 10, 20, 30, 40, 50 ಈ ತರ. ಆಮೇಲೆ ಬಿ ಅನ್ನೋದೊಂದು ಸೆಟ್ ಇದೆ, ಕ್ಲೀನ್ ಆಗಿ ಅದನ್ನ ಪಟ್ಟಿ ಮಾಡಿದ್ದಾರೆ. 10, 15, 20, 25, 30. ಓಕೆ, ಸೊ ಇವಾಗ ಇಲ್ಲೇ ನೋಡಿ ಗೊತ್ತಾಗುತ್ತೆ, 15 is not a multiple of 10. 15 ಅನ್ನೋದು ಏನಲ್ಲ, 10ರ ಗುಣಕವಲ್ಲ. ಹೀಗಾಗಿ ಈ ಎರಡು ಸೆಟ್ಸ್ ನಾಟ್ ಈಕ್ವಲ್. ಸೊ ಕ್ವಶನ್ ನಂಬರ್ 5. ಆರ್ ದ ಫಾಲೋಯಿಂಗ್ ಪೇರ್ಸ್ ಆಫ್ ಸೆಟ್ಸ್ ಆರ್ ಈಕ್ವಲ್? ಈ ಎರಡು ಗಣಗಳು ಈಕ್ವಲ್ ಅಥವಾ ಅಲ್ಲ ಅನ್ನೋದನ್ನ ಗಿವ್ ರೀಸನ್ಸ್, ಕಾರಣ ಕೊಡಬೇಕು. ಸೊ ಎ ಅನ್ನೋದನ್ನ ಕ್ಲೀನ್ ಆಗಿ ಕೊಟ್ಟಿದ್ದಾರೆ. ಎ ಇಸ್ ಅ ಸೆಟ್ ಹ್ಯಾವಿಂಗ್ ಓನ್ಲಿ 2 elements, 2 and 3. ಈಗ ಬಿ ನಲ್ಲಿ ಏನೇನು ಎಲಿಮೆಂಟ್ಸ್ ಬರುತ್ತೆ ಅನ್ನೋದನ್ನ ನೀವು ಫೈಂಡ್ ಔಟ್ ಮಾಡಬೇಕು. ಈ ಇಕ್ವೇಶನ್ ಅನ್ನ ಸಾಲ್ವ್ ಮಾಡಿ. ಓಕೆ, ಸೊ ಅವ್ರು ಹೇಳ್ತಾರೆ ಬಿ ಇಸ್ ಅ ಸೆಟ್ ಆಫ್ ಆಲ್ ಎಕ್ಸ್. ಎಕ್ಸ್ ಅನ್ನೋದೇನು? ಎಕ್ಸ್ ಇಸ್ ಅ ಸೊಲ್ಯೂಷನ್ ಆಫ್ ದಿಸ್ ಇಕ್ವೇಶನ್. ಸೊ ಎಕ್ಸ್ ಅನ್ನೋದು ಈ ಇಕ್ವೇಶನ್ ಅನ್ನ ಸೊಲ್ಯೂಷನ್ ಅಂತ. ಸೊ ಅದನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದನ್ನ ಆಗ್ಲೇ ಈ ಹಿಂದಿನ ಎಕ್ಸಾಂಪಲ್ಸ್ ಅಲ್ಲಿ ಸಾಲ್ವ್ ಮಾಡಿದೆ, ಫ್ಯಾಕ್ಟರೈಸ್ ಮಾಡಿ ಎಕ್ಸ್ ವ್ಯಾಲ್ಯೂ -2, -3. ಸೊ ಇದನ್ನ ಗಮನಿಸಿದ್ರೆ ಕ್ಲಿಯರ್ ಆಗಿ ಇದೇ ಬೇರೆ ಇದೇ ಬೇರೆ, ಇಲ್ಲಿ 2, 3 ಇದೆ, ಇಲ್ಲಿ -2, -3. ಸೊ ದೇರ್ ಫೋರ್ ಎ ಈಸ್ ನಾಟ್ ಈಕ್ವಲ್ಸ್ ಟು ಬಿ. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಎಕ್ಸಾಂಪಲ್. ಹಿಯರ್ ಎ ಈಸ್ ಅ ಸೆಟ್ ಆಫ್ ಆಲ್ ಎಕ್ಸ್ such that x is a letter in the word follow. ಈ ಫಾಲೋ ಅಂತಕ್ಕಂತಹ ಪದದಲ್ಲಿರುವ ಲೆಟರ್ಸ್ ಗಳ ಕಲೆಕ್ಷನ್ ಎ ಅನ್ನೋದು. ಬಿ ಅನ್ನೋದು ಸೆಟ್ ಆಫ್ ಆಲ್ ವೈ such that y is a letter in the word wolf. wolf ಅಂತಕ್ಕಂತಹ ಪದದಲ್ಲಿರುವ ಲೆಟರ್ಸ್ ಗಳ ಕಲೆಕ್ಷನ್ ಬಿ ಅಂತ ಹೇಳುತ್ತೆ. ಸೊ ಕ್ಲೀನ್ ಆಗಿ ನೀವು ಬರೆದ್ರೆ ಎ ಅಂದ್ರೆ ಇಲ್ಲಿ ಯಾವ್ಯಾವ ಲೆಟರ್ಸ್ ಬರುತ್ತೆ? FOLOW. ಇದರಲ್ಲಿ FLOW ಅವೇ ಲೆಟರ್ಸ್ ಇಲ್ಲೇ ಇದಾವೆ, ಹಿಂದೆ ಮುಂದೆ ಆಗಿವೆ. ಸೊ ಕ್ಲಿಯರ್ಲಿ ಎ ಇಸ್ ಈಕ್ವಲ್ಸ್ ಟು ಬಿ. ಸೊ ಅಗೇನ್ ದೇ ಆರ್ ಈಕ್ವಲ್ ಸೆಟ್ಸ್. ಕ್ವಶನ್ ನಂಬರ್ 6. ಫ್ರಮ್ ದ ಸೆಟ್ಸ್ ಗಿವನ್ ಬಿಲೋ ಸೆಲೆಕ್ಟ್ ಈಕ್ವಲ್ ಸೆಟ್ಸ್. ಅದೇ ತರ ನೀವು ಇವುಗಳಲ್ಲಿ ಯಾವ್ಯಾವ ಈಕ್ವಲ್ ಆಗಿದೆ ಅನ್ನೋದನ್ನ
ನೋಡಿ, ಇಲ್ಲೇ ಇದೆ ಬಿ ಅನ್ನೋದು ಡಿ ಗೆ ಈಕ್ವಲ್ ಆಗಿದೆ ಮತ್ತೆ ಇ ಅನ್ನೋದು ಎಫ್ ಗೆ ಈಕ್ವಲ್ ಆಗಿದೆ. ಸೊ ಹೀಗಾಗಿ ಇವು ಈಕ್ವಲ್ ಇರೋದನ್ನ ನೀವು ಆಯ್ದು ಬರೆಯಿರಿ. ನೆಕ್ಸ್ಟ್